ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗೆ ಮಾಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ. ಯುವ ನಿಧಿಯ ಬಗ್ಗೆ ಒಂದಿಷ್ಟು ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯುವ ನಿಧಿಯ ಬಗ್ಗೆ ಏನಪ್ಪ ಅಪ್ಡೇಟ್ ಅಂತಂದರೆ, ಇಷ್ಟು ದಿನ ಭಾಳಷ್ಟು ಜನ ಯುವ ನಿಧಿಯ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಯಾವಾಗ ಅಪ್ಲೈಯನ್ನು ಮಾಡಬೇಕಂತ ಭಾಳಷ್ಟು ಜನ ಅಂದ್ಕೊಂಡಿದ್ರು ಸ್ನೇಹಿತರೆ. ಮೊದಲೆಲ್ಲ ತಿಂಗಳಿಗೊಮ್ಮೆ ಮಾತ್ರ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಅಪ್ಲೈ ಮಾಡ್ತಾಯಿದ್ರಿ. ಆದರೆ ಭಾಳಷ್ಟು ದಿನಗಳ ನಂತರ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು 3 ತಿಂಗಳಿಗೊಮ್ಮೆ ಮಾತ್ರ ನೀವು ಅಪ್ಲೈ ಮಾಡಬೇಕಂತ ಕರ್ನಾಟಕ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು. ಆದರೆ ಯಾವ ತಿಂಗಳಿನಲ್ಲಿ ನೀವು ಈ ಒಂದು ಸೆಲ್ಫ್ ಡಿಕ್ಲೇರ್ ಅಂತ ಒಂದಿಷ್ಟು ಗೊಂದಲ ಕೂಡ ಇತ್ತು. ಭಾಳಷ್ಟು ಜನ ವೆಬ್ಸೈಟಲ್ಲಿ ಕೂಡ ಹೋಗಿ, ಅಂದರೆ ಸೈಬರ್ ಸೆಂಟರ್ ನಿಮ್ಮ ಹತ್ರ ಇರುವ, ನಿಮ್ಮ ಊರಿನ ಹತ್ರ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರಲ್ಲಿ ಹೋಗಿ ನೀವು ಕೇಳಿದ್ದು ಕೂಡ ಉಂಟು ಸ್ನೇಹಿತರೆ. ಯಾವಾಗ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ನೀವು ಅಪ್ಲೈಯನ್ನು ಮಾಡಬೇಕಂತ ಕೇಳಿದರೆ, ಆ ಒಂದು ಸೈಬರ್ ಸೆಂಟ್ರಲ್ಲಿ ಇನ್ನೂ ಸೆಲ್ಫ್ ಡಿಕ್ಲರೇಷನನ್ನು ಹಾಕೋದಕ್ಕೆ ಇನ್ನೂ ಅಪ್ಲಿಕೇಶನನ್ನು ಬಿಟ್ಟಿಲ್ಲ ಅಂತ ಭಾಳಷ್ಟು ಜನ ಅಂತಿದ್ರು. ಅಂದರೆ ಸರ್ವರ್ ಬಂದಿಲ್ಲ ಅಂತ ಕೂಡ ಹೇಳ್ತಿದ್ರು ಸ್ನೇಹಿತರೆ. ಆದರೆ ಈ ಒಂದು ಮೇ ತಿಂಗಳಿನಲ್ಲಿ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಹಾಕೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಸ್ನೇಹಿತರೆ. ನಿಮಗೆ ಸುಳ್ಳು ಅನಿಸಿದರೆ, ನಾನು ಕೂಡ ಈ ಒಂದು ಸೆಲ್ಫ್ ಡಿಕ್ಲರೇಷನ್, ಅಂದರೆ ನಾನು ಕೂಡ ಯುವ ನಿಧಿಯಲ್ಲಿ ಫಲಾನುಭವಿ ಆಗಿದ್ದೇನೆ. ಹಾಗೆ ನಾನು ತಿಂಗಳಿಗೊಮ್ಮೆ ಮಾತ್ರ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮೊದಲೆಲ್ಲ ಕೊಡ್ತಾ ಬಂದೆ. ಅಂದರೆ ಜನವರಿ 2024ರಿಂದ ನಾನು ಸೆಲ್ಫ್ ಡಿಕ್ಲರೇಷನ್ನ ಕೊಡ್ತಾ ಬಂದಿದ್ದೆ. ಆದರೆ ಈ ಒಂದು ಜನವರಿ 2025ರಿಂದ ಒಂದಿಷ್ಟು ಮಾಹಿತಿಯಲ್ಲಿ ಬದಲಾವಣೆ ಆಯಿತು. ಅಂದರೆ ಯುವ ನಿಧಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡ್ತಾ ಬಂದರು. ಆದರೆ 3 ತಿಂಗಳಿಗೊಮ್ಮೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್, ಅಂದರೆ ಸ್ವಯಂ ಘೋಷಣೆ ಅಂತ ಕರೀತಾರೆ ಸ್ನೇಹಿತರೆ ಕನ್ನಡದಲ್ಲಿ. ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ಈ ಒಂದು 3 ತಿಂಗಳಿಗೊಮ್ಮೆ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಆದರೆ ಈ ಒಂದು ಮೇ ತಿಂಗಳಿನಲ್ಲಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ನೀವು ಅರ್ಜಿಯನ್ನು ಹಾಕೋದಕ್ಕೆ ಆಹ್ವಾನ ಮಾಡಿದ್ದಾರೆ. ದಯವಿಟ್ಟು ಯಾರು ಈ ಒಂದು ಯುವ ನಿಧಿಯ ಫಲಾನುಭವಿಗಳು, ಅಂದರೆ ಯಾರು ನಿರುದ್ಯೋಗಿಯ ಒಂದು ಸರ್ಟಿಫಿಕೇಟ್ ಇದೆ ಅಥವಾ ಯುವ ನಿಧಿಯನ್ನು ನೀವು ಅಪ್ಲೈ ಮಾಡ್ತಾ ಬಂದಿದ್ದೀರಿ, ಅವರು ಕೂಡ ಮೇ ತಿಂಗಳು, ಅಂದರೆ ಇದೇ ಮೇ ತಿಂಗಳಿನಲ್ಲಿ ನೀವು ದಯವಿಟ್ಟು ಈ ಒಂದು ಸ್ವಯಂ ಘೋಷಣೆ, ಅಂದರೆ ಸೆಲ್ಫ್ ಡಿಕ್ಲರೇಷನ್ನ ಅಪ್ಲೈಯನ್ನು ಮಾಡಲೇಬೇಕು. ಯಾಕಂದರೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡದೇ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ಅಕೌಂಟಿಗೆ ನಿಮ್ಮ ಖಾತೆಗೆ ಯಾವುದೇ ರೀತಿಯಲ್ಲಿ ಅಮೌಂಟ್ ಕೂಡ ಬರೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಗಮನದಲ್ಲಿಟ್ಕೊಂಡು ನೀವು ಸೆಲ್ಫ್ ಡಿಕ್ಲರೇಷನ್ನ ಈ ಒಂದು ತಿಂಗಳು ಮುಗಿಯೋದ್ರೊಳಗಡೆ, ಅಂದರೆ 20ನೇ ತಾರೀಕು ಒಳಗಡೆ ನೀವು ಈ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಭಾಳ ಸೂಕ್ತವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಯುವ ನಿಧಿ ಬಗ್ಗೆ ಏನೇ ಡೌಟ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆ ಒಂದು ಕಮೆಂಟ್ಗೆ ವಿಡಿಯೋ ಏನಾದರೂ ಮಾಡ್ತೀನಿ ಅಥವಾ ಆ ಕಮೆಂಟಲ್ಲಿ ಅಲ್ಲೇ ಕೂಡ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ.